ಸಿ ಮಾಡಿಸಿಲ್ಲ ಅಂತ ಹೇಳಿದ್ರೆ ಗ್ಯಾಸಿನ ಮೊತ್ತ ನಿಮಗೆ ಜಾಸ್ತಿ ಆಗುತ್ತೆ, 300 ರೂಪಾಯಿ ಫೈನ್ ಬೀಳುತ್ತೆ. ಸೊ ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ವಾತಿ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಸೊ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಹೊಸ ಸಬ್ಸ್ಕ್ರೈಬರ್ಸ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಂಗೆ ಕೊನೆವರೆಗೂ ನೋಡುವಂತ ಪ್ರಯತ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅರ್ಧಂಬರ್ಧ ವಿಷಯನ ತಿಳ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಬೇರೆಯವ್ರಿಗೂ ಕನ್ಫ್ಯೂಷನ್ ನ ಹೇಳಬೇಡಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನು ಈಗ ವಿಡಿಯೋ ವಿಚಾರ ಅಂತ ಹೇಳಿದ್ರೆ, ನಾನು ನಿಮ್ಗೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕು ಗ್ಯಾಸ್ ವಿಚಾರದ ಬಗ್ಗೆ, LPG ಗ್ಯಾಸ್ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿನ ತೋರಿಸಿದೆ ನಿಮಗೆ. KYC ಕಂಪಲ್ಸರಿ ಲಾಸ್ಟ್ 31ನೇ ತಾರೀಕು ಅಂತ ಹೇಳಿ ಕೂಡ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದೆ ನಿಮಗೆ. ಸೊ ಈಗ ಅದ್ರ ಬಗ್ಗೆ ಮಾತಾಡೋಣ. ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಈ ಗುಡ್ ನ್ಯೂಸ್ ನಾನು ಕೂಡ ಹೇಳೋದಕ್ಕೆ ಅಂತಾನೆ ಬಂದಿದ್ದೀನಿ. 2 ದಿನದಿಂದ ನಾನು ವಿಡಿಯೋ ಮಾಡಿದೆ ನಿಮ್ಗೆ LPG ಗ್ಯಾಸ್ KYC ಮಾಡಿಸ್ಬೇಕು ಅಂತ ಹೇಳಿ. ನಿನ್ನೆ ನಾವು ಕೂಡ ಹೋಗಿ ಮಾಡಿಸಿದಾಗ ಅಲ್ಲೂ ಕೂಡ ಲೈವ್ ಅಲ್ಲಿ ನಾನು ನಿಮಗೆ ತೋರಿಸ್ದೆ. ಓಕೆನಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಟ್ಟು ನಂತರ ನಾನು ಗುಡ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಸೊ ಏನು ಅಂತ ಹೇಳಿದ್ರೆ, ಈಗ ನಾನು ಹೇಳ್ದೆ ನಿಮ್ಗೆ ಡಿಸೆಂಬರ್ 31ನೇ ತಾರೀಕು LPG ಗ್ಯಾಸ್ಗಳು ಯಾರ್ಯಾರೆಲ್ಲ ಇದ್ದೀರಾ, ಜೊತೆಗೆ ಯಾರೆಲ್ಲ ಸಬ್ಸಿಡಿ ತಗೋತಾ ಇದ್ದೀರಾ, ಉಜ್ವಲ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಸಬ್ಸಿಡಿ ತಗೋತಾ ಇದ್ದೀರಾ, ನೀವು ಕಂಪಲ್ಸರಿ KYC ನ ಮಾಡಿಸ್ಬೇಕು ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಬಟ್ ನಾನು ನಿನ್ನೆ ಗ್ಯಾಸ್ ಏಜೆನ್ಸಿಗೆ ನಾನು ಹೋದಾಗ ಆಕ್ಚುಲಿ ಸಬ್ಸಿಡಿ ನಮಗ್ ಬರೋದಿಲ್ಲ. ಬಟ್ ಇರ್ಲಿ ಅಂತ ಹೇಳಿ ನಾವು ಕೂಡ ಚೆಕ್ ಮಾಡೋಣ ಅಂತ ಹೇಳಿ ನಮ್ಮ ಒಂದು ಏನು ಏಜೆನ್ಸಿಗೆ ಹೋಗಿದ್ದು. ಸೊ ಏಜೆನ್ಸಿಗೆ ಹೋದಾಗ ನಾನು ಅವ್ರ ಹತ್ರ ಮಾತಾಡಿದಾಗ ನನಗೆ ಗೊತ್ತಾಗಿದ್ದಂತ ವಿಷಯ ಏನು ಅಂತ ಹೇಳಿದ್ರೆ, ಯಾರು ಸಬ್ಸಿಡಿ ತಗೋತಾ ಇದಾರೆ ಅವ್ರ ಮಾತ್ರ ಒಂದು KYC ಮಾಡಿಸ್ಬೇಕು ಅಂತ ಇಲ್ಲ, ಎಲ್ಲಾರು ಬರ್ತಾ ಇದಾರೆ ಮೇಡಮ್, ನಾವ್ ಎಲ್ಲಾರ್ಗು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ಈ ಒಂದು KYC ಏನಿದೆ ಇದು ಎಲ್ಲಾರ್ಗು ಮಾಡ್ತಾ ಇದಾರೆ. ಬರೀ ಏನು ಉಜ್ವಲ ಯೋಜನೆ ಅಡಿಯಲ್ಲಿ ಬಂದಿರೋರು ಮಾತ್ರ ಹೋಗಿ KYC ನ ಮಾಡಿಸ್ಬೇಕು ಅನ್ನೋದು ಏನು ಇಲ್ಲ. ಯಾಕಂದ್ರೆ ನಮಗ್ ಬರ್ಲಿಲ್ಲ, ನಮಗೆ ಉಜ್ವಲ ಯೋಜನೆ ನಾವು ಆದ್ರೂ ನಮ್ಮ ತಾಯಿಗೆ KYC ನ ಮಾಡಿದ್ರು. ಹಾಗಾಗಿ ಹೇಳ್ತಾ ಇರುವಂತದ್ದು. ಸೊ ಯಾಕೆ ರಿಸ್ಕ್ ತಗೋತೀರಾ? ಆಮೇಲೆ ಮತ್ತೆ ಹೊಸ ರೂಲ್ಸ್ ಬರೋದಕ್ಕಿಂತ ನೀವು APL ಕಾರ್ಡ್ ಆಗಿರಿ BPL ಕಾರ್ಡ್ ಆದ್ರೂ ಆಗಿರಿ, ಹೋಗಿ ದಯವಿಟ್ಟು ಮಾಡಿಸ್ಕೊಂಬಿಡಿ. ಯಾಕಂದ್ರೆ ನಾವು ಕೂಡ APL ಕಾರ್ಡು ನಮಗೆ ಸಬ್ಸಿಡಿ ಬರೋದಿಲ್ಲ, ಬಟ್ ಸ್ಟಿಲ್ ಹೋಗಿ ಮಾಡಿಸ್ಕೊಂಡು ಬಂದಿದೀವಿ. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು. ಹಾಗೇನೆ ಯಾತರ KYC ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ. ಒಂದು ಕಣ್ಣಿನ ಒಂದು ಏನು ಸ್ಕ್ಯಾನ್ ಮಾಡ್ತಾರೆ, ಎರಡನೇದು ತಮ್ಮ ಇಂಪ್ರೆಷನ್. ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಹೇಳಿದ್ರೆ ಏನೂ ತಗೊಂಡ್ ಹೋಗ್ಬೇಡಿ, ನಿಮ್ಮ ಗ್ಯಾಸ್ ಕಸ್ಟಮರ್ ID ನಂಬರ್ ಅಂತ ಹೇಳಿ ನಿಮ್ಗೆ ಕಾಣಿಸ್ತಾ ಇರತ್ತಾ, ಆ ಕಸ್ಟಮರ್ ID ನ ಹೇಳಿದ್ರೆ ಸಾಕು, ನಿಮ್ಮ ಫೋನ್ ನಂಬರ್ ಇದ್ರೆ ಸಾಕು, ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು, ಇನ್ನೇನು ಬೇಡ. ಓಕೆನಾ? ಏನು ಎತ್ಕೊಂಡು ಹೋಗ್ಬೇಡಿ, ಇದಿಷ್ಟೇ ಸಾಕು. ಆಮೇಲೆ ಇದನ್ನ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮಗೆ ಇವಾಗ ಪ್ರಶ್ನೆ ಬರ್ಬೋದು. ಇಫ್ ಇನ್ ಕೇಸ್ KYC ನ ಮಾಡಿಸಿಲ್ಲ ನೀವು ಅಂತ ಹೇಳಿದ್ರೆ, ನಿಮಗೆ January 1ನೇ ತಾರೀಕಿಂದ ನೀವು ಗ್ಯಾಸ್ಗಳನ್ನ ಬುಕ್ ಮಾಡ್ಕೊಂತೀರಲ್ವಾ, ಆಗ ನಿಮಗೆ ಸಬ್ಸಿಡಿನೂ ಕ್ಯಾನ್ಸಲ್ ಆಗಿರುತ್ತೆ. ಆಮೇಲೆ 300 ರೂಪಾಯಿ ಎಕ್ಸ್ಟ್ರಾ ಗ್ಯಾಸ್ಗೆ ನಿಮಗೆ ಹಣ ಬೀಳುವಂತದ್ದು. ಸೊ ಎಕ್ಸ್ಟ್ರಾ 300 ರೂಪೀಸ್, ಈಗ ಆಲ್ರೆಡಿ 1000 ರೂಪಾಯಿ ಆಗಿದೆ, ಜೊತೆಗೆ 300 ರೂಪೀಸ್ ಎಕ್ಸ್ಟ್ರಾ ಫೈನ್ ಆಗುತ್ತೆ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ದಯವಿಟ್ಟು ಹೋಗಿ ಮಾಡಿಸಿ. ಇದು ನಾನೇ ಅಲ್ಲಿಗೆ ಹೋಗಿ ಆಫೀಸರ್ ಹತ್ರ ತಿಳ್ಕೊಂಡು ಬಂದಿರುವಂತ ವಿಚಾರನ ನಿಮ್ ಮುಂದೆ ಹಂಚ್ಕೋತಾ ಇದ್ದೀನಿ. ಸೊ KYC ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಯ್ತಲ್ವಾ? ಸೊ ಲಾಸ್ಟ್ 2 ದಿನ ಇದೆ, ದಯವಿಟ್ಟು ಹೋಗಿ ನಿಮ್ಮ ಏಜೆನ್ಸಿಗಳಲ್ಲಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಚಾರ ಇಲ್ಲಿಗೆ ಮುಗ್ಸೋಣ. ಗುಡ್ ನ್ಯೂಸ್ ಅಂತ ಹೇಳ್ದೆ ತಾನೆ. ಸೊ ಗ್ಯಾಸ್ದನೇ ಇನ್ನೊಂದು ಗುಡ್ ನ್ಯೂಸ್ ಇದೆ. ಏನು ಅಂತ ಹೇಳಿದ್ರೆ, January 1ನೇ ತಾರೀಕಿಂದ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ನ ಕೊಡ್ತಾ ಇದ್ದಾರೆ, ಜೊತೆಗೆ ಲೈಟರ್ ಕೂಡ ಕೊಡ್ತಾ ಇದ್ದಾರೆ ಅಂತೆ. ಸೊ ಪ್ರಧಾನ ಮಂತ್ರಿ ಅವರ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು ಗುಡ್ ನ್ಯೂಸ್ ನ ಬಂಪರ್ ಲಾಟ್ರಿ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ. ಸೊ ಅದ್ರ ಬಗ್ಗೆ ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಅಪ್ಲೈ ಮಾಡಬಹುದು, ಇದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಗಳಿರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು, ಎಲ್ಲಾನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರಧಾನ ಮಂತ್ರಿ ಅವರ ಉಜ್ವಲ ಯೋಜನೆ, ಓಕೆನಾ, ಏನಕ್ಕೆ ಈ ಕಾನ್ಸೆಪ್ಟ್ ಬಂತು ಅಂತ ಹೇಳಿದ್ರೆ, ಬಡ ಕುಟುಂಬದವರಿಗೆ ಹೆಲ್ಪ್ ಆಗ್ಲಿ, ಹಾಗೇನೆ ಸೌದೆ ಒಲೆಯಲ್ಲಿ ಯಾರೆಲ್ಲ ಅಡಿಗೆಗಳನ್ನ ಮಾಡ್ತಾ ಇದ್ದೀರಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಗ್ಯಾಸ್ಗೆ ಅಪ್ಗ್ರೇಡ್ ಮಾಡ್ಬೇಕು. ತುಂಬಾ ಏನು ಬಡ ಕುಟುಂಬದಿಂದ ಬಂದಿರೋರಿಂದ ಹಿಡಿದು ಸ್ವಲ್ಪ ಮಿಡಲ್ ಕ್ಲಾಸ್ ತನಕನು ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಯೋಜನೆನ ತಗೊಂಡ್ ಬಂದಿದ್ದಾರೆ. ಸೊ ಈ ಯೋಜನೆ ಅಡಿಯಲ್ಲಿ ಏನೆಲ್ಲ ಒಂದು ಉಚಿತ ಗ್ಯಾಸ್ ಸೇವೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಅದ್ರಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಖಂಡಿತವಾಗ್ಲೂ ಇರುತ್ತಲ್ವಾ. ಸೊ ನೋಡಿ, ಇನ್ ಮುಂದೆ ವರ್ಷಕ್ಕೆ ನಿಮ್ಗೆ ಒಂದೊಂದು ತಿಂಗಳಿಗೆ ಒಂದೊಂದು ಸಿಲಿಂಡರ್ ನ ಕೊಡ್ತಾರೆ. 12 ಸಿಲಿಂಡರ್ ನಿಮ್ಗೆ ಸಿಗುವಂತದ್ದು.
ಹಾಗೇನೆ ಪ್ರತಿ ಗ್ಯಾಸ್ ಸಿಲಿಂಡರ್ಗೆ 300 ರೂಪಾಯಿಗಳ ಸಬ್ಸಿಡಿ ಸಿಗುತ್ತೆ. ಎವ್ರಿ ಟೈಮ್ ನೀವು ಗ್ಯಾಸ್ನ ಬುಕ್ ಮಾಡಿದಾಗ ನಿಮಗೆ 300 ರೂಪಾಯಿ ಸಬ್ಸಿಡಿ ಅವರೇ ಕೊಡ್ತಾರೆ. ಹಾಗೇನೆ ನೀವು ಗ್ಯಾಸ್ ಬುಕ್ ಮಾಡಬೇಕಾದ್ರೆ 603 ರೂಪಾಯಿ ನಿಮಗೆ ಗ್ಯಾಸಿನ ಪ್ರೈಸ್ ಸಿಗುವಂತದ್ದು. ಸೊ 300 ರೂಪಾಯಿ ವಾಪಸ್ ಬರುತ್ತೆ ಅಂದ್ರೆ ನಿಮ್ಗೆ 300 ರೂಪಾಯಿಗೆ ಗ್ಯಾಸ್ ಸಿಕ್ತು ಅಂತ ಹೇಳಿ ಲೆಕ್ಕ. ಸೊ ನಿಮಗೆ ಇವಾಗ 603 ರೂಪಾಯಿಗೆ ನಿಮ್ಗೀಗ 603 ರೂಪಾಯಿಗೆ ಗ್ಯಾಸ್ ಸಿಗ್ತಾ ಇದೆ. ಸೊ ನಾರ್ಮಲ್ ಆಗಿ ಸಬ್ಸಿಡಿ ಬರ್ದೇ ಇಲ್ದಿರೋರ್ಗೆ ಅಥವಾ ಕಾಮನ್ ಪೀಪಲ್ಗೆ 1000 ರೂಪಾಯಿ ತನಕ ಗ್ಯಾಸ್ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ಫ್ರೀ ಗ್ಯಾಸ್ ನ ತಗೋಬಹುದು ಅಂತ ಹೇಳ್ತೀನಿ. ಸೊ 18+ ಆಗಿರ್ಬೇಕು ನಿಮಗೆ. ಆಗ್ಲೇ ಈಗ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಆಲ್ರೆಡಿ ಗ್ಯಾಸ್ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇದಕ್ಕೆ ಅರ್ಹರಾಗಿರಲ್ಲ. ಹೊಸದಾಗಿ ಯಾರು ಕನೆಕ್ಷನ್ ತಗೋತೀರಾ ಅವ್ರಿಗೆ ಮಾತ್ರ ಈ ಒಂದು ಸೇವೆ ಇರುತ್ತೆ. ಜೊತೆಗೆ ಮಹಿಳೆಯರ ಹೆಸರಲ್ಲ ಇದನ್ನ ತಗೋಬೇಕು. SC/ST ವರ್ಗ ಸೇರಿದವರು, ಹಿಂದುಳಿದ ವರ್ಗದವರು, ಬುಡಕಟ್ಟು ಜನಾಂಗದವರು, ಮೊದಲಾದ ಬಡತನ ಇದರಿಂದ ಕುಟುಂಬದಿಂದ ಬಂದಿರೋರಿಗೆ ಈ ಒಂದು ಅವಕಾಶ ಇದೆ. ಅಂದ್ರೆ ಕಂಪ್ಲೀಟ್ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವರಿಗೆ ಈ ಒಂದು ಸೌಲಭ್ಯನ ಸರ್ಕಾರ ಕೊಡ್ತಾ ಇದೆ. ಹಾಗೇನೆ ನೀವು BPL ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೇಕು. ಕಂಪಲ್ಸರಿ APL ಅವ್ರಿಗಿದು ಇರೋದಿಲ್ಲ. ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮಹಿಳೆಯರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ. ಹಾಗೇನೆ ನಿಮ್ಮ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಅಲ್ಲೇ ಇರುತ್ತೆ, ತೊಂದರೆ ಇಲ್ಲ. ಹಾಗೇನೆ ನಿಮ್ಮ BPL ಕಾರ್ಡ್ ನ ತಗೊಂಡ್ ಹೋಗ್ಬೇಕು ಅಥವಾ ಅಂತ್ಯೋದಯ ಕಾರ್ಡ್ ನ ತಗೊಂಡ್ ಹೋಗ್ಬೇಕು. ನಿಮ್ಮ ಮೊಬೈಲ್ ತಗೊಂಡ್ ಹೋಗಿ, ಯಾಕಂದ್ರೆ OTP ಬರುತ್ತೆ. ಪಾಸ್ಬುಕ್ ತಗೊಂಡ್ ಹೋಗಿ, ಬ್ಯಾಂಕಿನ ಪಾಸ್ಬುಕ್ ತಗೊಂಡ್ ಹೋಗಿ. ಹಾಗೆ ಪಾಸ್ಪೋರ್ಟ್ ಆಡಳಿತ ಫೋಟೋ ಅಂದ್ರೆ ಅಳತೆಯ ಫೋಟೋ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡ್ ಹೋಗಿ. ಹಾಗೇನೆ ಬ್ಯಾಂಕ್ದು ಹೇಳಿದೀನಿ ನಾನು ಆಲ್ರೆಡಿ. ಜೊತೆಗೆ ಇಂಪಾರ್ಟೆಂಟ್ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿರ್ಬೇಕು, ಪಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಏನಕ್ಕೆ ಅಂದ್ರೆ ಇದು KYC ನೋಡಿ, KYC ಅನ್ನೋದು ಇಲ್ಲೂ ಕೂಡ ಬರ್ತಾ ಇದೆ. ಹಾಗಾಗಿ KYC ಆಗಿರಬೇಕು ಕಂಪಲ್ಸರಿ. ಸೊ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ಈಗ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಅಫಿಷಿಯಲ್ ಉಜ್ವಲ ಯೋಜನೆಯ ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋಣ. ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಂಡು ಬರ್ತೀನಿ, ಬನ್ನಿ. ಈ ವೆಬ್ಸೈಟಿನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ 0.2 ಅಂತ ಹೇಳಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಆಗಿರುವಂಥ ಒಂದಷ್ಟು ನಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಹಾಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಪ್ರತಿಯೊಂದೂ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ನಾವಿಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ಬಂದಮೇಲೆ ನೀವು ಇಲ್ಲಿ ಒಂದು ಆಪ್ಷನ್ ತೋರಿಸ್ತದೆ, ಆನ್ಲೈನ್ ಪೋರ್ಟಲ್ ಅಂತ ಹೇಳಿ. ಓಪನ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿರುವಂಥ ಒಂದಷ್ಟು ಆಪ್ಷನ್ ಕಾಣುತ್ತೆ. ನಿಮಗೆ ಯಾವ ಗ್ಯಾಸ್ ಬೇಕು ಅದಕ್ಕೆ ಅಪ್ಲೈ ಮಾಡ್ಬೋದು. ಆಪ್ಷನ್ 1 ಇಂಡಿಯನ್ ಆಯಿಲ್ ಕೊಟ್ಟಿದ್ದಾರೆ, 2ನೇದು ಭಾರತ್ ಗ್ಯಾಸ್ ಕೊಟ್ಟಿದ್ದಾರೆ, 3ನೇದು HP ಕೊಟ್ಟಿದ್ದಾರೆ. ಸೊ ನೋಡಿ, ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇವಾಗ ನಾನು ಭಾರತ್ ಗ್ಯಾಸ್ನ ಓಪನ್ ಮಾಡ್ತೀನಿ. ಸೊ ನೋಡಿ, ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೋಡಿ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲ ಡೀಟೇಲ್ಸು ನಾನು ಹೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಕರೆಕ್ಟಾಗಿ ಹ್ಯಾಂಡಿಯಾಗಿ ಇಟ್ಕೊಂಡು ಇಲ್ಲಿ ಹೋಗಿ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ನೋಡಿ, ವ್ಯಾಲಿಡ್ ಫೋಟೋ ID ದಟ್ ವಿಲ್ ಮೆನ್ಷನ್ ಯು ರಿಜಿಸ್ಟ್ರೇಷನ್ ಫಾರಮ್, ರೇಷನ್ ಕಾರ್ಡ್ ಎಲ್ಲನೂ ತೊಗೊಂಡು ಬರಬೇಕು. ಆಮೇಲೆ ಇಲ್ಲಿ ನಿಮಗೆ ನೋಡಿ ಉಜ್ವಲ 2.0 ನ್ಯೂ ಕನೆಕ್ಷನ್ ಅಂತ ಆಪ್ಷನ್ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆಮೇಲೆ ಇಲ್ಲಿ IRY ಅಂತ ಹೇಳಿ ಡಿಕ್ಲೇರ್ನ ಮಾಡ್ತೀರಾ. ಹಾಗೆಯೇ ನಿಮ್ಮ ನಿಯರೆಸ್ಟ್ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್, ಸಿಂಪಲಾಗಿ ಹೇಳೋದಾದರೆ ನಿಮ್ಮ ಒಂದು ಏರಿಯಾ, ನಿಮಗೆ ಹತ್ತಿರ ಆಗುವಂಥ ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ಗೆ ಹೋಗಿ ನಮ್ಮ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ಕು ನಾವು ಬೆಂಗಳೂರು. ಸೊ ಬೆಂಗಳೂರು ಸೆಲೆಕ್ಟ್ ಮಾಡಿಕೊಂಡು ಶೋ ಲಿಸ್ಟ್ ಅಂತ ಬರುತ್ತೆ. ಲಿಸ್ಟ್ ಅಂತ ಬಂದಮೇಲೆ ಇಲ್ಲಿ ನಮಗೆ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ಒಂದು ಗ್ಯಾಸ್ ಏಜೆನ್ಸಿಗಳು ನಮಗೆ ನಿಯರ್ ಇದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಓಕೆನಾ? ಸೊ ನೋಡ್ಕೋಬೋದು ನೀವು, ನಿಮ್ಮ ಗ್ಯಾಸ್ ಏಜೆನ್ಸಿಯ ಪ್ರತಿಯೊಂದು ಲಿಸ್ಟು ಇಲ್ಲಿ ತೋರಿಸುತ್ತೆ. ನಿಮಗೆ ಯಾವ್ದು ಹತ್ರ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಟ ಮೇಲೆ ಈಗ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಅಪ್ಡೇಟ್ ಮಾಡಬೇಕು. ಮೊಬೈಲ್ ನಂಬರ್ನ ಹಾಕ್ತೀರಾ, ಕ್ಯಾಪ್ಚಾ ಹಾಕ್ತೀರಾ, ನಂತರ ನಿಮ್ಮ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ತೀರಾ. ಈ ರೀತಿಯಾಗಿ ಉಜ್ವಲ 2.0 ಉಚಿತ ಗ್ಯಾಸ್ ಕನೆಕ್ಷನ್ಗೆ ನೀವು ಅಪ್ಲಿಕೇಶನ್ನ ಹಾಕಬಹುದು. ಸೊ ಹಾಗಾಗಿ ಈ ಒಂದು ಅಪ್ಲಿಕೇಶನ್ನ ಮಿಸ್ ಮಾಡ್ದಂಗೆ ಹಾಕಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಹೆಣ್ಮಕ್ಳು. ಸೊ ಪ್ರಾಬಬ್ಲಿ ನಿಮಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಏನೆಲ್ಲ ಸೌಕರ್ಯಗಳಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ನಾನು ಹೇಳಿರುವಂತ 2 ವಿಚಾರದ ಬಗ್ಗೆ ದಯವಿಟ್ಟು ಗಮನ ಇಟ್ಕೊಳ್ಳಿ. ಒಂದು, ಹೋಗಿ ನಿಮ್ಮ
ಏನು ಗ್ಯಾಸ್ ಏಜೆನ್ಸಿಗೆ ಹೋಗಿ KYC ನ ಮಾಡಿಸ್ಕೊಳ್ಳಿ, ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತೆ, 300 ರೂಪಾಯಿ ಫೈನ್ ಬೀಳುತ್ತೆ. ಆಮೇಲೆ ಎರಡನೇದು ಫ್ರೀ ಆಗಿ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಾ ಇದ್ದಾರೆ, ಕನೆಕ್ಷನ್ ನ ಮಾಡಿಸ್ಕೋಬಹುದು. ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.